ಸೂರ್ಯ ಚಂದ್ರ ಎಷ್ಟು ಸತ್ಯನೋ ಉಡೋದು ಅಷ್ಟೇ ಸತ್ಯನೇ ಈ ಮಂಜುನಾಥ್ ಅವ್ರು ಗೆದ್ದೇ ಗೆಲ್ತಾರೆ. ಇವ್ರನ್ನ ಇಲ್ಲಿ ಗಂಟೆ ಬೆಳೆಸಿದ್ದು ನಮ್ಮ ಕುಮಾರಣ್ಣನೇ ಹೊರತು ಬೇರೆ ಯಾರು ಅಲ್ಲ. ಇವ್ರನ್ನ ಬಳಸ್ಕೊಂಡು ಅವ್ರು ಬೆಳೆದ್ರು. ಆ ವ್ಯಕ್ತಿತ್ವ ಮತ್ತೆ ಪಕ್ಷ ಎರಡು ಬಾರಿ ಚೆನ್ನಾಗಿ ಬೆಸ್ದಿದೆ. ಇಲ್ಲಿ ರೈತ ಟ್ಯಾಕ್ಸ್ ಕಟ್ಟೋ ಮಟ್ಟಕ್ಕೆ ಇತ್ತಿದ್ರೆ ಅವನ್ಯಾಕೆ ಬೆಳೆ ಪರಿಹಾರ ಕೇಳ್ತಿದ್ದ ಸರ್? ನಾವೇ ಗೆಲ್ಸಿ ನಮ್ಮ ರಾಜರಿಂದ ನಾವೇ ಈ ಮಟ್ಟದಲ್ಲಿ ಆಳಿಸ್ಕೋಬೇಕು ಅನ್ನೋದು ತಪ್ಪು. ಇಡೀ ರೋಡಿಗೆ ಬೀದಿ ದೀಪ ಇದ್ರು ನನ್ನ ಮನೆ ಮುಂದೆ ಇರಲ್ಲ, ಆಮೇಲೆ ಇಡೀ ರೋಡಿಗೆ ನೀರು ಬಂದ್ರು ನನ್ನ ಮನೆಗೆ ಬರಲ್ಲ. ಆಮೇಲೆ ನಮ್ಗೆ ಒಳ್ಳೆ ಲೀಡರ್ಸ್ ಇರ್ಲಿಲ್ಲ ಸರ್ ಇವತ್ತವರೆಗೂ. ನಾನು ಇವತ್ತು ನಮ್ಮ ಅಭ್ಯರ್ಥಿನ ನೋಡ್ಬೇಕು ಅನ್ನೋ ಆಸೆಯಿಂದ ಸ್ವಇಚ್ಛೆಯಿಂದ ಬಂದಿದ್ದೀನಿ. ಮರಳುಗಾಡಲ್ಲಿ OSC ಸಿಕ್ದಂಗೆ ನಮ್ಗಿದು ಇಷ್ಟು ವರ್ಷ ಆದ್ಮೇಲೆ ಒಬ್ಬ ಒಳ್ಳೆ ಅಭ್ಯರ್ಥಿ ಸಿಕ್ಕಿರೋದು. ಮಂಜುನಾಥ್ ಸರ್ ಬರೀ ಒಂದು ಹೋಟೆಲ್ಗೆ ಅಲ್ಲಿ ಸಾಕು. ವ್ಯಕ್ತಿತ್ವದ ಮೇಲೆ ಡಿಪೆಂಡ್ ಸರ್. ನಾನೊಬ್ಬ ಆಸ್ ಎ ಸ್ಪೋರ್ಟ್ಸ್ ಮ್ಯಾನ್, ನಾನು ಗೆಲ್ತೀನಂತಲೇ ಆ ಕಾಡೆ ಕೇಳಿಬೇಕು. ನಾನು ಸೋಲ್ತೀನಂತ ನಾನು ಹೇಳಕ್ಕಾಯ್ತದ ಸರ್? 5 ವರ್ಷ ನೀವು ಕೊಟ್ರೆ ನಿಮ್ಮ 5 ವರ್ಷದ ಅಷ್ಟೂ ಪ್ರಶ್ನೆಗೆ ಒಂದೇ ಉತ್ತರ ಮತದಾರ ಒಂದೇ ಸರಿ ಕೊಡ್ತಾನೆ. 5 ವರ್ಷ ನೀವೇ ನಮ್ಗೆ ರಾಜರಾಗಿದ್ರು, ಈ ಒಂದು ದಿನ ನಾವು ರಾಜರಾಗ್ತೀವಲ್ಲ. 20 ವರ್ಷ ಮೋದಿ ಅವರು ಆಡಳಿತ ಇದ್ರೆ ಖಂಡಿತವಾಗೂ ಪ್ರಜೆನೇ ರಾಜ ಆಗ್ತಾನೆ. ನಮಸ್ತೆ. ನಿಮ್ಮ ಪ್ರಕಾರ ಈ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರಕ್ಕೆ ಯಾರು MP ಆಗಬೇಕು? MP ಮಂಜುನಾಥ್ ಅವರೇ ಆಗಬೇಕು. ನಮ್ಮ ಬ್ರದರ್ ಅವರು ಕನಕಪುರದಲ್ಲಿ ಹೇಳಿದ್ರು ಭಾಳ ಎತ್ತರದಲ್ಲಿದ್ದಾರೆ ಅಂದ್ಬಿಟ್ಟು ಮಂಜುನಾಥ್ ಭಾಳ ಎತ್ತರದಿಂದನೇ ಇವತ್ತು ಗೆಲ್ತಾರೆ, ಗೆಲ್ಲೇಬೇಕು. ಸೂರ್ಯ ಚಂದ್ರ ಎಷ್ಟು ಸತ್ಯನೋ ಉಡೋದು ಅಷ್ಟೇ ಸತ್ಯನೇ ಈ ಮಂಜುನಾಥ್ ಅವ್ರು ಗೆಲ್ಲೋದು. ಅಷ್ಟು ಹೇಳಕ್ ನಾನು ಇಷ್ಟಪಡ್ತೀನಿ. ಇನ್ನೇನು ಬೇರೆ ಮಾತು ಬೇಡ, ಗೆದ್ದೇ ಗೆಲ್ತಾರೆ. ಇನ್ನು DK ಸುರೇಶ್ ಅವರು ಹಾಲಿ ಸಂಸದರು, ಅವರು ನಿಮ್ಮ ಕ್ಷೇತ್ರಕ್ಕೆ ಕೆಲಸವನ್ನು ಮಾಡಿದಾರಲ್ಲ? ಮಾಡಿದಾರೋ ಬಿಟ್ಟಿದಾರೋ ಇವಾಗ ಆ ಪ್ರಶ್ನೆಗಿನ್ನ ಈ ಪ್ರಶ್ನೆನೇ ಉದ್ಭವ ಜಾಸ್ತಿ. ಅಲ್ಲ, ಖಂಡಿತ ಅವ್ರಿಗಿಂತ ಇವರು ಅವ್ರಿಗಿಂತ ಇವರು ಉತ್ತಮ ಅಂತ ಏನೋ ಹೇಳ್ಬಹುದು. ಬಟ್ ಕೆಲಸಗಳನ್ನ ಮಾಡಿದಾರೋ ಇಲ್ವೋ? ಮಾಡಿಲ್ಲ ಅಂದ್ರೆ ಮಾಡಿಲ್ಲ, ಮಾಡಿದ್ದಾರೆ ಅಷ್ಟೇ ಸರ್. ಮಾಡಿದ್ದಾರೆ, ಯಾವುದೋ ಒಂದು ಭಾಗದಲ್ಲೋ 2 ಭಾಗದಲ್ಲೋ ಮಾಡಿದ್ದಾರೆ ಸರ್. ಇದೇ ಪಂಚಾಯತಿಗೆ ಹೋದ್ರೆ ಯಾವ ಪಂಚಾಯತಿಲೂ ಕೆಲಸ ಆಗಲ್ಲ. ಈ ಕೊಳಗಂಡಳ್ಳಿ ಪಂಚಾಯತಿ ಇದೆಯಲ್ಲ, ಆ ಕೊಳಗಂಡಳ್ಳಿ ಪಂಚಾಯತಿಲಿ ಯಾವುದೇ ಕಾರ್ಯಕರ್ತರು ಹೋದ್ರೂ ಮಾಡಲ್ಲ. ಅವ್ರು ಕಾಂಗ್ರೆಸ್ ಮೆಂಬರು, ಚೇರ್ಮನು ಆ ಥರ ಇರೋರು ಮಾತ್ರನೇ ಮಾಡ್ಕೊಳ್ಳೋದು, ಇನ್ಯಾರಿಗೂ ಮಾಡ್ಕೊಡಲ್ಲ ಅವರು. ಬರೀ ಪಕ್ಷದ ಕಾರ್ಯಕರ್ತರು ಅಥವಾ ಪಕ್ಷಕ್ಕೆ ಸಂಬಂಧಪಟ್ಟವ್ರು ಮಾತ್ರ ಮಾಡ್ತಾರೆ, ಬೇರೆಯವ್ರ ಕೆಲಸಗಳನ್ನು ಮಾಡಲ್ಲ ಅಂತನಾ? ಅದು ಯಾವ ಆಧಾರದ ಮೇಲೆ ಹೇಳ್ತೀರಾ ಸರ್? ಇವಾಗ ನಮ್ಮ ಲೀಡ್ರುಗಳು ಇದ್ದಾರಲ್ವಾ, ಲೀಡ್ರುಗಳು ಸಂಬಂಧಿಕರು ಅಂಥವ್ರನ್ನೇ ಕರ್ಕೊಂಡೋಗಿ ಅವ್ರೇನು ಬೇಕೋ ನರೇಗಾ ಯೋಜನೆ ಇನ್ನೊಂದು ಮಾಡ್ಕೋತಾರೆ, ಬೇರೆಯವ್ರಿಗೆ ಯಾರಿಗೂ ಮಾಡ್ಕೊಡಲ್ಲ. ಓಕೆ, ಸರಿ. ಇನ್ನು ಈಗ ರಾಜ್ಯದಲ್ಲಿ ಏನು ಗ್ಯಾರಂಟಿ ಯೋಜನೆಗಳು ಜಾರಿಯಲ್ಲಿ ಇದೆಯಲ್ಲ, ಇದೆಲ್ಲೋ ಒಂದು ಕಡೆ ಡಾಕ್ಟರ್ ಮಂಜುನಾಥ್ ಅವರಿಗೆ ಮೈನಸ್ ಆಗಿ ಕಾಂಗ್ರೆಸ್ಸಿಗೆ ಪ್ಲಸ್ ಆಗುತ್ತೆ ಅಂತ ಅನ್ಸುತ್ತಾ? ಯಾವುದೇ ಕಾರಣಕ್ಕೂ ಆಗಲ್ಲ ಸರ್, ಯಾವ ಮೈನಸ್ಸು ಆಗಲ್ತು. ಓಕೆ, ನಿಮಗೆ ಈ ಯೋಜನೆಗಳೆಲ್ಲ ತಲುಪ್ತಾ ಇದೆಯಾ ಸರ್? ಕೆಲವ್ರಿಗೆ ತಲುಪಿದೆ, ಕೆಲವ್ರಿಗೆ ತಲುಪಿಲ್ಲ. ಅವ್ರು ಹೇಳ್ಕೊಳಕ್ ಆಯ್ತಲ್ಲ, ಪಾಪ ಬಡವರು ಮನೆಗಳಲ್ಲಿದ್ದಾರೆ, ಅವ್ರನ್ನ ಕರ್ಕೊಂಡೋಗಿ ಮಾಡಿಸ್ಕೊಡೋರು ಇರಲ್ಲ. ವೈಯಕ್ತಿಕವಾಗಿ ನಿಮ್ಗೆ ತಲುಪ್ತಾ ಇದೆಯಾ ನಿಮ್ಮ ಮನೆಗಳಿಗೆ? ನಮ್ಮ ಮನೆಗಳಿಗೆ ಸಿಗ್ತಾ ಇಲ್ಲ. ಯಾಕೆ ಸಿಗ್ತಾ ಇಲ್ಲ ಸರ್? ಏನು ಕರೆಂಟ್ ಬಿಲ್ಗೆ ನೀವು ಅಪ್ಲೈ ಮಾಡಿಲ್ವಾ? ಫ್ರೀ ಕರೆಂಟ್ ಬಿಲ್ಗೆ ನಿಮ್ಮ ಮನೆ ಹೆಣ್ಣು ಮಕ್ಕಳು ಬಸ್ನಲ್ಲಿ ಓಡಾಡ್ತಾ ಇಲ್ವಾ? ಅಥವಾ 2,000 ರೂಪಾಯಿ ದೊರೀತಾ ಇಲ್ವಾ ಅವರಿಗೆ? ಹೇಗೆ ಏನು ಅಪ್ಲೈ ಮಾಡಿಲ್ವಾ ಯಾವುದಕ್ಕೂ? ಸರ್, ಹೆಣ್ಮಕ್ಳು ಹೋಗ್ತಾರೆ, ಹೆಣ್ಮಕ್ಳು ಹೋದ್ರೆ ಆಧಾರ್ ಕಾರ್ಡ್ ತೋರಿಸಿದ್ರೆ ಹೋಗೇ ಹೋಗ್ತಾರೆ. ಇವಾಗ ನಮ್ಮ ಮನೆ ಹೆಣ್ಮಕ್ಳಾದ್ರೂ ಅಷ್ಟೇ, ಅವ್ರ ಮನೆ ಹೆಣ್ಮಕ್ಳಾದ್ರೂ ಇವಾಗ BJPಲಿ ಏನು ಸೌಲಭ್ಯ ಇದೆ ಅದೆಲ್ಲ ಅವ್ರಿಗೂ ಹೋಗುತ್ತೆ ತಾನೆ, ಹೋಗುತ್ತೆ. ನಾನು ಏನಕ್ಕೆ ಕೇಳಿದೆ ಅಂದ್ರೆ, ನೀವು ಏನು ಹೇಳ್ತಾ ಇದ್ರಿ ಹಿಂದೆ, ಒಂದು ಸ್ವಲ್ಪ ಹಿಂದೆ, ಬಟ್ ನೀವು ಈ ಯೋಜನೆಗಳ ಬಗ್ಗೆ ಹೇಳಿಲ್ಲ. ಅದು ಹೇಗೆ ಬೇರೆ ಪಕ್ಷಕ್ಕೆ ಏನು ಬೇರೆ ಯಾವುದೋ ಪಕ್ಷ ಆಗಿರ್ಬೋದು ಅವ್ರಿಗೂ ಕೂಡ ಸೇರುತ್ತೆ, ಹಾಗೇನೆ ವೋಟ್ ಹಾಕದೇ ಇರೋರಿಗೂ ಕೂಡ ಸೇರುತ್ತೆ, ಎಲ್ಲರಿಗೂ ಕೂಡ. ಒಂದ್ಸಲ ಎಲೆಕ್ಟ್ ಆದಮೇಲೆ ಅವರು ಇಡೀ ಇಡೀ ರಾಜ್ಯವನ್ನ ನೋಡ್ಕೊಳ್ಳುವಂಥವ್ರು ಆಗ್ತಾರೆ. ಸೊ ಆ ನಿಟ್ಟಿನಲ್ಲಿ ನಾನು ನಿಮ್ಗೆ ಕೇಳಿರೋದು. ಸಿಗುತ್ತೆ ಸರ್, ಇಲ್ಲ ಅಂತ ಹೇಳಿಲ್ಲ. ಕೆಲವ್ರಿಗೆ ಸಿಗಲ್ಲ, ಕೆಲವ್ರಿಗೆ ಸಿಗುತ್ತೆ. ಓಕೆ, ಅಲ್ಲಲ್ಲ, ಮತ್ತೊಂದು ಏನಪ್ಪಾ ಅಂದ್ರೆ DK ಸುರೇಶ್ ಅವರು MP ಆದ್ರೆ ಬರೀ ಕಾಂಗ್ರೆಸ್ಸಿಗರಿಗೆ ಮಾತ್ರ ಕೆಲಸ ಕಾರ್ಯಗಳನ್ನು ಮಾಡಿಸ್ಕೊಡ್ತಾರೆ ಅಂದ್ರಲ್ಲ. ಸೊ ಈ ಯೋಜನೆಗಳ ವಿಚಾರದಲ್ಲಿ ಏನಾದ್ರು ತಾರತಮ್ಯ ಆಗುತ್ತಾ ಅಂತ ಕೇಳಿದೆ. ಯೋಜನೆ ವಿಚಾರದಲ್ಲಿ ತಾರತಮ್ಯ ಆಗಲ್ಲ. ಈ ಪಂಚಾಯತಿ ವ್ಯಾಪ್ತಿಗಳಲ್ಲಿ ಬಂದಾಗ ಈ ಚೇರ್ಮನ್ ಮೆಂಬರ್ಗಳು ಅವ್ರವ್ರ ಸಪೋರ್ಟೇಟರ್ಗಳಿಗೆ ಮಾತ್ರನೇ ಅದಾಗೋದು. ಓಕೆ, ಹಾಗಿದ್ರೆ ಯೋಜನೆಗಳು ತಲುಪ್ತಾ ಇದೆ. ಅನುಕೂಲ ಹೇಗಿದೆ? ಅನುಕೂಲ ಆಗ್ತಾ ಇದೆಯಾ ಇಲ್ವಾ? ಇದರಿಂದ ಆಗ್ತಾ ಇದೆ. ಆಗ್ತಾ ಇದ್ರು ಬೇಡವಾಗಿತ್ತು, ನಮಗ್ ಬೇಡವಾಗಿತ್ತು. ಬೇಡಾಗಿತ್ತು ಅಂತ ಅನ್ಸುತ್ತೆ ಸರ್. ಸರ್, ಇವಾಗ ನಮ್ಮ ತೆರಿಗೆ ದುಡ್ಡೆಲ್ಲ ತಾನೆ ಅದನ್ನೆಲ್ಲ ಸೇರಿ ಅವ್ರು ಮಾಡ್ಕೊಡೋದು. ಬೇಡ, ಅದನ್ನ ಬೇರೆ ಯಾವ್ದಾರ ಆರೋಗ್ಯಕ್ಕೋ ಇನ್ನೊಂದಕ್ಕೋ ಮಗದೊಂದಕ್ಕೋ ಯಾವುದೋ ಒಂದು ಮಾಡ್ಬೋದಾಗಿತ್ತಲ್ವಾ? ಇನ್ನೊಂದು ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಯೋಚನೆ ಮಾಡೋದಾದ್ರೆ, ಶ್ರೀಮಂತರು ಜಾಸ್ತಿ ತೆರಿಗೆ ಕಟ್ತಾರೆ, ಬಡವರು ಇರೋರು ಕಡಿಮೆ ಕಟ್ತಾರೆ, ಮಧ್ಯಮ ವರ್ಗದವರು ಒಂದು ಸ್ವಲ್ಪ ಮೀಡಿಯಮ್ ಕಟ್ತಾರೆ. ಆ ನಿಟ್ಟಿನಲ್ಲಿ ಕಡಿಮೆ ತೆರಿಗೆ ಕಟ್ಟಿ ಒಂದು ಅವಕಾಶ ಅಂದ್ರೆ ಏನೋ ಒಂದು ಸೌಲಭ್ಯ ಸಿಗುತ್ತೆ ಅಂತ ಅನ್ಸಲ್ವಾ? ಫ್ರೀಯಾಗಿ ಸೌಲಭ್ಯ ಸಿಗುತ್ತೆ ಅನ್ಸ್ಬೋದು ಸರ್. ಇವಾಗ ಶ್ರೀಮಂತ ಜಾಸ್ತಿ ಕಟ್ತಾನಲ್ಲ, ಬಡವ ಕಮ್ಮಿ ಕಟ್ತಾನಲ್ವಾ, ಅದನ್ನ ಬೇರೆ ಯೋಜನೆಗೆ ಹಾಕೊಂಡು ಮಾಡ್ಬೋದಾಗಿತ್ತಲ್ವಾ? ಫ್ರೀ ಕೊಡೋ ಯೋಜನೆ ಬೇಡ, ಒಟ್ಟಾರೆಯಾಗಿ ಫ್ರೀ ಬೇಡ. ಅಭಿವೃದ್ಧಿ ಕೆಲಸಗಳಿಗೆ ಹಿನ್ನಡೆ ಆಗುತ್ತೆ. ಆ ನಿಟ್ಟಿನಲ್ಲಿ ಫ್ರೀ ಬೇಡ ಅಂತ ಹೇಳ್ತಿರೋದು. ನಾವೇ ದುಡಿಬೇಕು, ಕಡೆಗೆ ನಾವೇ ನಮ್ಮ ರಾಜ್ಯನ ಮೇಲೆ ಕೆತ್ತಬೇಕು. ಯಾವ MP ಎತ್ತಲ್ಲ, ಯಾವ MLA ಎತ್ತಲ್ಲ. ಅವರು ವೈಯಕ್ತಿಕ ವರ್ಚಸ್ ಹೆಚ್ಚು ಮಾಡ್ಕೊಳ್ಳೋದಕ್ಕೆ ನಮ್ಮ ದುಡ್ಡನ್ನೇ ಹಂಚಿ ಫ್ರೀ ಭಾಗ್ಯ ಕೊಟ್ಟು ಮಾಡೋ ಅಂಥ ಇದು ಬೇಡ, ದುಡಿಯೋದಕ್ಕೆ ಅವಕಾಶ ಕೊಡಲಿ. ಈಗ ನರೇಗಾ ಇದೆ, ಯಾರು ಇವರು ಲೀಡರ್ಗಳಿಗೆ ಮಾತ್ರ ಇವರು ಕೊಟ್ಟು ಇವ್ರವ್ರನ್ನ ಮಾತ್ರ ಉತ್ತೇಜನ. ಪ್ರತಿಯೊಬ್ಬ ರೈತನು ನರೇಗಾಯಿಂದ ದುಡ್ಡು ತಗೋತಿದ್ದಾನೆ ಅಂತ ನಿಮ್ಗೆ ಅನ್ಸುತ್ತಾ?
ನೀವು ನೋಡಿದ್ದೀರಾ, ನೀವು ಮೀಡಿಯಾದವರು ಯೋಜನೆನೂ ಕೂಡ ಸರ್ ಅಷ್ಟೇ ಎಲ್ಲರಿಗೂ ತಲುಪುತ್ತೆ ನಾನು ಹೇಳಲ್ಲ. 100% ನರೇಗಾನ ಯೂಸ್ ಮಾಡ್ಕೋತಿರೋದು ಯಾರು ಅಂದರೆ, ಯಾರು ಪ್ರಭಾವಿ ವ್ಯಕ್ತಿಗಳಿದ್ದಾರೆ, ಯಾರು ಲೀಡರ್ಸ್ ಇದ್ದಾರೆ, ಅವ್ರು ಮಾತ್ರ ಈ ನರೇಗಾನ ರೈತರಿಗೆ ಏನೋ ಒಂದು ನಿನ್ನ ಪ್ರತಿ ಒಂದು ತಲೆಗೆ ಒಂದು 100 ರೂಪಾಯಿ 500 ರೂಪಾಯಿ ಕೊಡ್ತೀನಿ ಅಂತೇಳಿ ಅದನ್ನು ಇವರು ಟೇಕ್ ಓವರ್ ಮಾಡ್ಕೊಂಡು ಇವ್ರ ತಾವಿಂದ ವಿಡ್ರಾಲ್ ಮಾಡ್ಕೊಂಡು ಇವ್ರನ್ನ ತೋರಿಸಿ ಆ್ಯಕ್ಚುಲಿ ಅದಿರೋದು ಮನುಷ್ಯ ಕೆಲಸ ಮಾಡಬೇಕು ಅಂತ, ಮನುಷ್ಯನ ಕೆಲಸ ಬೇಕು ಅಂತ. ಇವರು ಮಷಿನರೀಸಲ್ಲಿ ಮಾಡಿ ಮನುಷ್ಯನ ಹೆಸರು ಮೇಲೆ ಬಿಲ್ ಮಾಡಿ ಬಿಲ್ ತಗೊಂಡು ಎಂಜಾಯ್ ಮಾಡ್ತಿದ್ದಾರೆ. ಇದನ್ನ ಮಾಡೋದಕ್ಕೆ ಹಾಗಿದ್ರೆ ನರೇಗಾ ಯೋಜನೆ ಸಮರ್ಪಕವಾಗಿ ಬಳಕೆ ಆಗಿಲ್ಲ ಅಂತೀರಾ ನಿಮ್ಮ ಕ್ಷೇತ್ರದಲ್ಲಿ? 100% ಸಮರ್ಪಕವಾಗಿ ಆಗಿಲ್ಲ. ಅದನ್ನ ಒಂದು ಪಾರ್ಟ್ ಆಗಿ ಯೂಸ್ ಮಾಡ್ಕೊಂಡಿದ್ದಾರೆ ಅಷ್ಟೇ. ಮಾನ್ಯ ಮುಖ್ಯಮಂತ್ರಿಗಳು ಡಿ.ಕೆ. ಸುರೇಶ್ ಅವರಿಗೆ ಒಬ್ಬ ಉತ್ತಮ ಏನು ಸಚಿವ ಏನು ಶಾಸಕ ಅಂತ ಏನು ಕೇಂದ್ರ ಸರ್ಕಾರದ ಶಾಸಕ ಅಂತ ಒಂದು ಏನು ಪ್ರಶಂಸೆಯನ್ನು ವ್ಯಕ್ತಪಡಿಸ್ತಾರೆ. ಸೊ ಪ್ರಧಾನಮಂತ್ರಿಯವರು ಸುಮ್ಮನೆ ಪ್ರಶಂಸೆ ವ್ಯಕ್ತಪಡಿಸ್ತಾರೆ. ನನ್ನ ಮನೆಯಲ್ಲಿರೋ ವ್ಯಕ್ತಿಗಳನ್ನ ನಾನು ಸಮಜಾಯಿಷಿ ಕೊಟ್ಕೊಳ್ಳೇಬೇಕು ಸರ್. ನನ್ನ ಮಗ ಒಳ್ಳೆಯವನಾಗಿರ್ತಾನೋ ಕೆಟ್ಟವನಾಗಿರ್ತಾನೋ, ನನ್ನ ತಂದೆ ಒಳ್ಳೆಯವನಾಗಿರ್ತಾನೋ ಕೆಟ್ಟವನಾಗಿರ್ತಾನೋ, 4 ಜನದ ಮುಂದೆ ನಾನು ಹೇಳ್ಕೋಬೇಕಂದ್ರೆ ಅವನು ಉತ್ತಮ ಅಂತಲೇ ಹೇಳ್ಕೋಬೇಕು ಸರ್. ಬೇರೆ ಇದ್ರಲ್ಲ ಸರ್, ಬಿಜೆಪಿ ಅಭ್ಯರ್ಥಿಗಳಿದ್ರು, ಅಂದರೆ ಬಿಜೆಪಿಯಿಂದ ಎಲೆಕ್ಟ್ ಆಗಿ ಹೋದಂಥವ್ರು ಎಂ ಪಿಗಳು, ಅವರನ್ನು ಸಚಿವರನ್ನಾಗಿ ಕೂಡ ಮಾಡಿದಂಥವ್ರು ಇದ್ರು. ಅವರೆಲ್ಲರನ್ನು ಬಿಟ್ಟು ಕರ್ನಾಟಕದಿಂದ ಏನು ಕರ್ನಾಟಕಕ್ಕೆ ಸೀಮಿತವಾಗಿ ಅಂದರೆ ಕಾಂಗ್ರೆಸ್ನ ಒಂದೇ ಒಂದು ಅಭ್ಯರ್ಥಿ ಗೆದ್ದಿರೋದು ಅಂದರೆ ಡಿ.ಕೆ. ಸುರೇಶ್ ಅವರು. ಅವರನ್ನೇ ಅಭಿನಂದನೆ ಒಳಪಡಿಸ್ತಾರೆ ಅಂದರೆ ಏನು ಹೇಳ್ತೀವಿ? ಈ ಸರಿ ಅದು ಬದಲಾಗುತ್ತೆ. ಕಾರಣ ಏನಂದರೆ, ಇಷ್ಟು ವರ್ಷ ನಾವು ನಮ್ಮ ಈ ಕ್ಷೇತ್ರ ಏನಿದೆ, ಈ ಲೋಕಸಭಾ ಕ್ಷೇತ್ರ ಅಡ್ಜಸ್ಟ್ಮೆಂಟಲ್ಲಿ ನಡೀತಿತ್ತು ಸರ್. ಇದು ದೋಂತೂರು ವಿಶ್ವನಾಥ್ ಅವರು 2ನೇ ಟರ್ಮ್ ಹಿಂದೆಗಡೆ MLA ಆಗಬೇಕಿತ್ತು ಅವರು. ಆ ಕಾಲದಿಂದಲೂ ಇದು ಅಡ್ಜಸ್ಟ್ಮೆಂಟ್. ಇವ್ರನ್ನ ಇಲ್ಲಿ ಗಂಟೆ ಬೆಳೆಸಿದ್ದು ನಮ್ಮ ಕುಮಾರಣ್ಣನೇ ಹೊರತು ಬೇರೆ ಯಾರೂ ಅಲ್ಲ. ಅವ್ರಾಗ ಅವ್ರು ಬೆಳಿಲಿಲ್ಲ, ಆಯಿತಾ? ಇವ್ರನ್ನ ಬಳಸ್ಕೊಂಡು ಅವ್ರು ಬೆಳೆದ್ರು. ಇವತ್ತು ಅಡ್ಜಸ್ಟ್ಮೆಂಟ್ ಇಲ್ಲ, ಆಗೋದಿಲ್ಲ. ಯಾಕಂದರೆ ಇದು ನನ್ನ ಫ್ಯಾಮಿಲಿ, ನನ್ನ ಕುಟುಂಬ ಮತ್ತು 2 ಪಕ್ಷಗಳ ಸಮಕ್ಷಮ ಎಲ್ಲರ ಹೊಂದಾಣಿಕೆಯಿಂದ ಈ ಸರಿ ಹೋದ ಸರಿ 27 ಏನು ಬೇರೆಯಾಗಿ ಒಂದು ಕಾಂಗ್ರೆಸ್ ಇತ್ತು, ಈ ಸರಿ ಅದನ್ನು. ಸರ್, ಅಭ್ಯರ್ಥಿ ಬಗ್ಗೆ ಏನು ಹೇಳ್ತೀರಾ? BJP JDS ನೀವು ಏನಂದರೆ ಫಸ್ಟ್ ಆಫ್ ಆಲ್ ನೀವು ವ್ಯಕ್ತಿ ನೋಡೋಕ್ಕಿಂತ ಮುಂಚೆನೇ ಈ ಒಂದು ಮೈತ್ರಿಯನ್ನು ಒಪ್ಕೊಂಡಿದ್ದೀರಾ ನನ್ನ ಪ್ರಕಾರ. ಇನ್ನೊಂದು ವ್ಯಕ್ತಿಯನ್ನು ಕೂಡ ಅಷ್ಟೇ ನೆಚ್ಕೊಂಡಿದ್ದೀರಾ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಡಾಕ್ಟರ್ ಏನು ಮಂಜುನಾಥ್ ಅವ್ರು ಏನಿದ್ದಾರೆ, ಅವರು ಸಾಕಷ್ಟು ಆರೋಗ್ಯ ಕ್ಷೇತ್ರದಲ್ಲಿ ಹೆಸರನ್ನು ಮಾಡಿದಂಥವ್ರು. ಸೊ ಅವ್ರ ಬಗ್ಗೆ ಏನು ಅಭಿಪ್ರಾಯ ಇದೆ ನಿಮಗೆ? ಸರ್, ಖಂಡಿತವಾಗೂ ಹೇಳ್ತೀನಿ, ನನಗಿಲ್ಲಿ ಯಾವುದೇ ರೀತಿ ಆಹ್ವಾನ ಇರಲಿಲ್ಲ. 4ನೇ ತಾರೀಕಿಗೆ ಹಿಂಗೆ ಇದನ್ನು ಫೈಲ್ ಮಾಡ್ತಾರೆ ಅನ್ನೋ ಒಂದು ವಿಚಾರ ಗೊತ್ತಿದ್ದು ನಾನು ಸ್ವಯಾರ್ಜಿತವಾಗಿ ನನ್ನ ಮನೋರಾಜಿಯಿಂದ ನಾನು ಇಲ್ಲಿಗೆ ಬಂದಿರೋದೇ ಹೊರತು ನಾನು ಇವತ್ತವರೆಗೂ ಯಾವುದೇ ಎಲೆಕ್ಷನ್ ಕ್ಯಾಂಪೇನ್ಗಾಗಲಿ ಮತ್ತೊಂದಕ್ಕಾಗಲಿ ಓದೋನಲ್ಲ. ಆ ವ್ಯಕ್ತಿತ್ವ ಮತ್ತು ಪಕ್ಷ 2 ಭಾರಿ ಚೆನ್ನಾಗಿ ಬೆಸ್ದಿದೆ. ಇಲ್ಲಿ 2ರದ್ದು ಕಾಂಬಿನೇಷನ್ ಭಾರಿ ಚೆನ್ನಾಗಿದೆ. ಅಂಥ ಪಕ್ಷಕ್ಕೆ ಅಂಥ ವ್ಯಕ್ತಿತ್ವ ಬೇಕಿತ್ತು, ಬಂದಿದ್ದಾರೆ. ಆ ಸಂತೋಷಕ್ಕೆ ನಾವಿಲ್ಲಿಗೆ ಬಂದಿದ್ದೀವಿ. ಫಾರ್ ಎಕ್ಸಾಂಪಲ್, ಮಂಜುನಾಥ್ ಅವ್ರು ಮಾತಾಡೋದು ನೋಡಿದ್ದೀರಾ. ನಮ್ಮ MP ಸಾಹೇಬರು, ಡಿ.ಕೆ. ಸುರೇಶ್ ಸಾಹೇಬರು, ಯಾರೋ ಒಬ್ಬ ರೈತ ಕೇಳ್ತಾನೆ, ಅಣ್ಣ ಬರಗಾಲ ಏನೋ ಇದು ಬೆಳೆ ಪರಿಹಾರ ಮಾಡಿಕೊಡಿ ಅಣ್ಣ ಅಂತ. ಎಷ್ಟೋ ಕಟ್ಟಿದ್ಯಾ ಟ್ಯಾಕ್ಸ್ ನೀನು ಅಂತಾರೆ. ರೈತ ಟ್ಯಾಕ್ಸ್ ಕಟ್ಟೋ ಮಟ್ಟಕ್ಕೆ ಇತ್ತಿದ್ರೆ ಅವನ್ಯಾಕೆ ಬೆಳೆ ಪರಿಹಾರ ಕೇಳ್ತಿದ್ದ ಸರ್? ಅಲ್ವಾ? ಇದೆಲ್ಲ ಒಂಥರ ವೈಯಕ್ತಿಕ ತೇಜೋವಧೆ ಇದ್ದಂಗೆ. ನಾವೇ ಗೆಲ್ಲಿಸಿ ನಮ್ಮ ರಾಜರಿಂದ ನಾವೇ ಈ ಮಟ್ಟದಲ್ಲಿ ಆಳಿಸ್ಕೋಬೇಕು ಅನ್ನೋದು ತಪ್ಪು. ಅದಕ್ಕೋಸ್ಕರ ನಾವು ಬದಲಾವಣೆ ನಿರೀಕ್ಷೆ ಮಾಡಿದ್ದೀವಿ. ನಿರೀಕ್ಷೆ ಅಂತಲೇ ಒಳ್ಳೆ ವ್ಯಕ್ತಿ, ಒಳ್ಳೆ ವ್ಯಕ್ತಿತ್ವ 2 ಸಿಕ್ಕಿದೆ ನಮಗೆ. ಒಳ್ಳೆ ಪಕ್ಷ ಕೂಡ ಸಿಕ್ಕಿದೆ. ವಿ ಆರ್ ಆಲ್ ಸಪೋರ್ಟ್ ಟು ಮಂಜುನಾಥ್. ಯಾವೂರಿಂದ ಬಂದಿದ್ದಾರೆ ಸರ್ ತಾವು? ಸರ್, ನಾನು ಕಾಡಶಿವನಹಳ್ಳಿ, ಕನಕಪುರ. ಓಕೆ, ಅಲ್ಲಿ ಹೇಗಿದೆ ಅಂದರೆ ಗ್ರಾಮನ ಅದು? ಗ್ರಾಮನೇ. ನಮ್ಮಲ್ಲಿ ಜನ ಆಚೆ ಬಂದು ಮಾತಾಡೋದಕ್ಕೆ ಭಾರಿ ಭಯ ಬೀಳ್ತಾರೆ, ಆಯ್ತಾ? ಇಲ್ಲಿ ಬಂದಿರೋರು ಈಗ ನಾನು ಹೇಳ್ತೀನಿ ಕೇಳಿ. ಈಗ ನಮ್ಮ ಒಂದು ಇದಕ್ಕೆ ಒಂದು ಪಂಚಾಯತಿಗೆ ಒಂದು ಬಸ್ಸಿಂದ ಜನ ಬರೋದಕ್ಕೆ ವ್ಯವಸ್ಥೆ ಮಾಡಿದ್ರು. ಆ ಊರಲ್ಲಿ ಬಸ್ಸಲ್ಲಿ ಜನ ಹತ್ತದಿರಾ ಮುಂದೆ ಟೌನಿಗೆ ಬಂದು ಪಾಪ ಹತ್ಕೊಂಡ್ ಬಂದಿದ್ದಾರೆ ಬಸ್ನ. ಕೆಲಸ ನಡೆಯಲ್ಲ. ಅಕಸ್ಮಾತ್ ಏನಾದರೂ ಸುರೇಶ್ ಅವ್ರಿಗಿದ್ರೆ ನಾಳೆ ದಿನ ನಾವು ಅವ್ರ ಹತ್ರ ಕೆಲಸ ಹೆಂಗೆ ತಗೊಳ್ಳೋದು? ಕಷ್ಟ ಅಲ್ವಾ? ವೈಯಕ್ತಿಕ ಟಾರ್ಗೆಟು. ಇಡೀ ರೋಡಿಗೆ ಬೀದಿ ದೀಪ ಇದ್ರು ನನ್ನ ಮನೆ ಮುಂದೆ ಇರಲ್ಲ, ಆಮೇಲೆ ಇಡೀ ರೋಡಿಗೆ ನೀರು ಬಂದರೂ ನನ್ನ ಮನೆಗೆ ಬರಲ್ಲ. ಆಮೇಲೆ ಯಾಕೆ ಕನಕಪುರ ಕ್ಷೇತ್ರದಲ್ಲಿ ಕೆಲಸ ಮಾಡಿದ್ರು ಕೂಡ ನೀವು ವೈಯಕ್ತಿಕವಾಗಿ ಟಾರ್ಗೆಟ್ ಮಾಡ್ತಾರೆ ಅಂತ ಹೇಳ್ತಿರೋದು ತಾವು? ವೋಟ್ ಬ್ಯಾಂಕ್ ಆಗಿ ಮಾಡಿ ಇಟ್ಕೋಬೇಕಲ್ಲ ಸರ್. ನಿಮ್ಗೆ ಒಂದು ಬ್ಯಾಂಕಿಂಗ್ ಬೇಕು ಅಂದರೆ ನೀವು ನಿಮ್ದೊಂದು ಅಥಾರಿಟಿ ಇರಬೇಕಲ್ಲ, ಅಲ್ಲಿ ಅದನ್ನ ಮಾಡ್ತಾರೆ ಅವರು. ನಮ್ಗೆ ಒಳ್ಳೆ ಲೀಡರ್ಸ್ ಇರಲಿಲ್ಲ ಸರ್ ಇವತ್ತವರೆಗೂ. ನಾವು ಬಂದಿದ್ದಾರೆ ಮಂಜುನಾಥ್ ಸರ್. ಅಭಿವೃದ್ಧಿ ಆಗಲ್ವಾ ಸರ್? ಎಲ್ಲರಿಗೂ ಅಭಿವೃದ್ಧಿ ಆಗಲ್ಲ ಸರ್. 10 ವರ್ಷದ ಹಿಂದೆಯಿಂದ ತಗೊಂಬನ್ನಿ ಇದ್ರದ್ದು ಬಯೋಡೇಟಾನ. ನೀವು 10 ವರ್ಷದ ಹಿಂದೆ ಯಾರು ಇವ್ರಿಗೆ ವಿರುದ್ಧವಾಗಿ ಮಾತಾಡಿದ್ರು ಲೀಡರ್ಸ್ಗಳು, ಅವ್ರವ್ರ ಪರಿಸ್ಥಿತಿಗಳು ಏನಾಯಿತು ಅನ್ನೋದನ್ನ ನೀವು 10-15 ವರ್ಷದಿಂದ ನೋಡ್ಕೊಂಬನ್ನಿ, ನಿಮಗೆ ಗೊತ್ತಾಗುತ್ತೆ. ನಾವು ಯಾವುದೇ ರೀತಿ ರಾಜಕೀಯದವರೆಲ್ಲ ಏನಿಲ್ಲ. ನಾನು ಆ್ಯಸ್ ಎ ಕಾಮನ್ ಪೀಪಲ್, ನಾನು ಅವ್ರಿಗೊಬ್ಬ ವೋಟರ್.
ವೋಟರ್ ಆಗಿದ್ದು ನಮ್ಗೆ ಭಾರಿ ಖುಷಿಯಾಗಿ ನಾವು ಮಂಜುನಾಥ್ ಅವರು ಎಲ್ಲಿಂದ ಬಂದಿದ್ದೀನಿ ಅಂದರೆ ನಾನು ಆ್ಯಕ್ಚುಲಿ ಸ್ಟೇ ಮಾಡೋದು, ನಾನು ಇರೋದು ಬೇರೆ ಕಡೆ, ನನ್ನ ವೋಟ್ ಇರೋದು ಕನಕಪುರ. ನಾನು ಇವತ್ತು ನಮ್ಮ ಅಭ್ಯರ್ಥಿನ ನೋಡಬೇಕು ಅನ್ನೋ ಆಸೆಯಿಂದ ಸ್ವಇಚ್ಛೆಯಿಂದ ಬಂದಿದ್ದೀನಿ. ಅಂದರೆ ಮರಳುಗಾಡಲ್ಲಿ OSS ಸಿಕ್ದಂಗೆ ನಮಗಿದು ಇಷ್ಟು ವರ್ಷ ಆದಮೇಲೆ ಒಬ್ಬ ಒಳ್ಳೆ ಅಭ್ಯರ್ಥಿ ಸಿಕ್ಕಿರೋದು. ಈ ಬಾರಿ ಮಂಜುನಾಥ್ ಅವರು ಗೆಲ್ತಾರೆ ಅನ್ನೋ ವಿಶ್ವಾಸ ಇದೆಯಾ? ಗೆದ್ರೆ ನಿಮ್ಮ ನಿರೀಕ್ಷೆಗಳೇನು? ನಾವು ತುಂಬ ಲೀಡಿಂದ ಗೆಲ್ಲೋ ಆಸೆ ಇಟ್ಕೊಂಡಿಲ್ಲ, ಒಂದೇ ಒಂದು ಹೋಟೆಲ್ ಗೆಲ್ಲಿ ಸಾಕು ನಮಗೆ. ಆ ಒಂದು ಓಟಿನ ಬೆಲೆ ನಮ್ಮ ಪ್ರೆಸೆಂಟ್ MLA MP ಅವರಿಗೆ ತಿಳಿಯುತ್ತೆ, ಒಂದು ಮನುಷ್ಯನ ಬೆಲೆ. ನಮ್ಮನ್ನಷ್ಟು ನಿಕೃಷ್ಟವಾಗಿ ಮಾತಾಡ್ತಾರಲ್ಲ, ನಮಗೆ ಆಗದು ಸರ್. ನೀವು ರಾಜ ಆಗಿದ್ರೆ ನಿಮ್ಮ ಮನೆಗೆ ನಿಮಗೆ ಆ ವರ್ಚಸ್ಸಿರುತ್ತೆ ಸರ್, ನೀವು ನಮ್ಮ ಮೇಲೆ ಮಾಡೋದು ಚಂದ ಇಲ್ಲ. ನಾವು ಇದರಿಂದ ಹೇಳ್ತಾ ಇದ್ದೀವಿ, ಮಂಜುನಾಥ್ ಸರ್ ಬರೀ ಒಂದು ಹೋಟೆಲ್ ಗೆಲ್ಲಿ ಸಾಕು. ಆಮೇಲೆ ಅವ್ರು ಗೆದ್ರೆ ಯಾವುದೇ ಲಾಭಾಪೇಕ್ಷೆ ಇಲ್ಲದೇ ಇರೋ ಟೈಮಲ್ಲಿ ಅವರು ರಾಜಕೀಯಕ್ಕೆ ಬರ್ತೀನಿ ಅನ್ನೋದು ಗೊತ್ತಿಲ್ಲದಾಗೆ ಅಷ್ಟು ಲಕ್ಷಾಂತರ ಹಾರ್ಟ್ ಸರ್ಜರಿ ಮಾಡಿದ್ದಾರೆ. ಈಗ ಬಂದಾದ್ಮೇಲೆ ಮಾಡಲ್ಲ ಅಂತೀರಾ ನೀವು? ಅವಕಾಶಗಳು ನಾನು ನಿಮ್ಮನ್ನೇ ಪ್ರಶ್ನೆ ಕೇಳ್ತೀನಿ, ನಿಮ್ಗೆ ಅವಕಾಶ ಸಿಕ್ಕಿದಾಗ ಮಾಡಲ್ಲ ಅಂತೀರಾ ಅವರು? ಮಾಡಬಹುದು ಅಲ್ಲ, 100% ವ್ಯಕ್ತಿತ್ವದ ಮೇಲೆ ಡಿಪೆಂಡ್ ಸರ್. ಬಟ್ ಯಾವುದೇ ವ್ಯಕ್ತಿತ್ವವನ್ನ ಈಗ ನಾನು ರಾಜಕೀಯ ಸಂದರ್ಭದಲ್ಲಿ ವಿಶ್ಲೇಷಣೆ ಮಾಡಕ್ ಬರಲ್ಲ. ಇನ್ನೊಂದು ವಿಚಾರ, ಒಂದೇ ಒಂದು ಓಟಿಂದ ಗೆದ್ರು ಸಾಕು ಮಂಜುನಾಥ್ ಅವರು ಅಂತ ಹೇಳ್ತಾ ಇದ್ದೀರಾ. ಬಟ್ ಅವರು ಒಂದು ನಿಮಿಷ, ಅವರು 2 ಲಕ್ಷ ಓಟಿಂದ ಗೆಲ್ತೀನಿ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಹೇಳೋದು ಕೂಡ ಸಾಮಾನ್ಯ. ಇದೇ BJP JDS ಮೈತ್ರಿ ಅಭ್ಯರ್ಥಿಗಳು ಏನಿದ್ದಾರೆ, ಅಂದ್ರೆ ಮುಖಂಡರು ಏನಿದ್ದಾರೆ, ಅವರು ಕೂಡ ಮಂಜುನಾಥ್ ಅವರು 3 ಲಕ್ಷ 4 ಲಕ್ಷ 5 ಲಕ್ಷ ಲೀಡಿಂದ ಗೆಲ್ತಾರೆ ಅನ್ನುವಂಥ ಸ್ಟೇಟ್ಮೆಂಟ್ ಕೂಡ ಪಾಸ್ ಮಾಡ್ತಾ ಇದ್ದಾರೆ. ಅದು ಬೇಡ. ಆದರೆ DK ಸುರೇಶ್ ಅವರು ಆ ಕಾನ್ಫಿಡೆನ್ಸ್ ಅಲ್ಲಿ ಇದಾರಲ್ಲ, 2 ಲಕ್ಷ ಓಟಲ್ಲಿ ಗೆಲ್ತೀನಿ ಅಂತ, ಅದ್ರ ಬಗ್ಗೆ ಏನು ಹೇಳ್ತಾರೆ? ಅದು ಅವ್ರವ್ರ ಇಚ್ಛೆ ಸರ್. ಇವಾಗ ನಾನೊಬ್ಬ ಕಾಂಪಿಟೇಟರ್ ಆದಮೇಲೆ ನಾನೊಬ್ಬ ಆಸ್ ಎ ಸ್ಪೋರ್ಟ್ಸ್ ಮ್ಯಾನ್, ನಾನು ಗೆಲ್ತೀನಂತಲೇ ಆ ಕಾಡಿಗೆ ಇಳಿಬೇಕು. ನಾನು ಸೋಲ್ತೀನಂತ ನಾನು ಹೇಳಕ್ಕಾಯ್ತದ ಸರ್? ಖಂಡಿತ, ಅದು ಎಲ್ಲರಿಗೂ ಆ ಸ್ಪೋರ್ಟ್ಸ್ಮನ್ಶಿಪ್, ಆ ಸ್ಪೋರ್ಟ್ಸ್ ಮ್ಯಾನ್ ಸ್ಪಿರಿಟ್ ಎಲ್ಲ ಅವ್ರು ಹೇಳಿದ್ದಾರೆ. ಬಟ್ ಜನ ಉತ್ತರ ಕೊಡೋದು ಜನ ಅಲ್ವಾ ಸರ್? 5 ವರ್ಷ ನೀವು ಕೊಟ್ರೆ ನಿಮ್ಮ 5 ವರ್ಷದ ಅಷ್ಟೂ ಪ್ರಶ್ನೆಗೆ ಒಂದೇ ಉತ್ತರ ಮತದಾರ ಒಂದೇ ಸರಿ ಕೊಡ್ತಾನೆ. ಅದು ಈ ಸರಿ ಸ್ಪೋರ್ಟ್ಸ್ ಮ್ಯಾನ್ಶಿಪ್ ಏನೇ ಇರ್ಬೋದು, ಸ್ಪಿರಿಟ್ ಇಳಿಸುವಂಥದ್ದು ಜನರ ಕೈಯಲ್ಲಿ ಇದೆ ಅಲ್ವಾ? ಅದಕ್ಕೆ ನಾನು ಕೇಳಿದ್ದೀನಿ, ಅದನ್ನೇ ಹೇಳ್ತಾ ಇರೋದು. 5 ವರ್ಷ ಅವ್ರದ್ದು ಏನೇ ಇದ್ರು, 5 ವರ್ಷ ನೀವೇ ನಮ್ಗೆ ರಾಜರಾಗಿದ್ರು, ಈ ಒಂದು ದಿನ ನಾವು ರಾಜರಾಗ್ತೀವಲ್ಲ, ಈ ಒಂದು ದಿನ ಖಂಡಿತವಾಗೂ ಒಳ್ಳೆ ಉತ್ತರ ಸಿಗುತ್ತೆ. ಈ ವರ್ಷ ಈ ಎಲೆಕ್ಷನ್ ಅಲ್ಲಿ ಒಳ್ಳೆ ಉತ್ತರ ಸಿಗುತ್ತೆ ಅನ್ನೋದು ನಮ್ಮ ಅಭಿಪ್ರಾಯ ಸರ್. ಫೈನಲಿ ನಿಮಗೆ ಒಂದು ಸಪ್ರೇಟ್ ಕ್ವೆಶ್ಚನ್, ರಾಜಕಾರಣ ಅನ್ನುವಂಥ ವಿಚಾರ ಅಥವಾ ರಾಜಕಾರಣ ಅನ್ನುವಂಥ ವಿಚಾರಕ್ಕೆ ಏನು ಹೇಳ್ತೀರಾ? ಯಾಕೆ ಅಂದರೆ ಪ್ರಜಾಕಾರಣ ಅಥವಾ ಪ್ರಜೆಗಳ ಏನು ಯಾವತ್ತೂ ರಾಜರಾಗುವಂಥ ಪರಿಸ್ಥಿತಿ ಬರುತ್ತೆ, ಅದ್ರ ಬಗ್ಗೆ ಹೇಳೋದಾದ್ರೆ ಅದನ್ನ ನಾವು ಇನ್ನೊಂದು 10 ವರ್ಷ ತನಕ ಮೋದಿ ಅವ್ರನ್ನ ಇಟ್ಕೊಂಡಿದ್ರೆ ಖಂಡಿತವಾಗೂ ಆ ದಿನ ಬರುತ್ತೆ ಅನ್ನೋದು ನಮ್ಮ 100% ಸರ್. ಇವತ್ತು ನಾವು ನಮ್ಮ ಕಾನ್ಸ್ಟಿಟ್ಯೂನ್ಸಿಯಿಂದ ಆಚೆ ಬರೋದಕ್ಕೆ ಭಯ ಪಡೋವಂಥ ಪರಿಸ್ಥಿತಿ ಇದ್ದು, ಈ 10 ವರ್ಷದ ಆಳ್ವಿಕೆ ಮೇಲೆ ನಮಗೊಂದು ಮನೋಬಲ ಬಂದಿದೆ. ಈಗ ಆಚೆ ಬರ್ತೀವಿ, ನಾವು ಕದ್ದೋ ಮುಚ್ಚೋ ಆಚೆ ಬರ್ತೀವಿ ಅಂತ ಹಿಂಗೆ ಎದುರುಗಡೆ ನಿಂತು ಮಾತಾಡೋವಂಥ ಒಂದು ಮನೋಬಲ ತುಂಬಿದ್ದಾರೆ. 10 ವರ್ಷಕ್ಕೆ ಇನ್ನು ಬೇರೆ ಆಗಿರುತ್ತೆ, ಅವತ್ತು ನಾವೇ ರಾಜರಾಗಿರ್ತೀವಿ. 10 ವರ್ಷ ಮೋದಿಯವರು ಆಡಳಿತ ಇದ್ರೆ ಖಂಡಿತವಾಗೂ ಪ್ರಜೆನೇ ರಾಜ ಆಗ್ತಾನೆ. ರಾಜಕಾರಣ ಅನ್ನೋದು ಬಿಟ್ಟು ಏನು ಪ್ರಜೆಗಳ ಸೇವೆ ಮಾಡುವಂಥವ್ರು ಯಾರಾದ್ರೂ ಬರ್ಬೋದು ಅಂತ ಅನ್ಸುತ್ತಾ? ಪ್ರಜೆಗಳ ಸೇವೆ ಮಾಡೋರು ಮಂಜುನಾಥ್ ಅವ್ರು ಬಂದಿದಾರಲ್ಲ, ಈಗ ಒಬ್ಬರು ಬರ್ತಾರೆ ಅಂತ ನಿಮ್ಮ ಒಂದು ಇದು ಮೊದಲನೇ ಮೆಟ್ಲು ಆಗಿರ್ಬೋದು. ಮೆಟ್ಲು ಬೆಳೀತಾ ಹೋಗುತ್ತೆ. ಬಟ್ ಇನ್ನೊಂದು, ನಿಮಗೆ 28 ಲೋಕಸಭಾ ಕ್ಷೇತ್ರದಲ್ಲಿ BJP ಅಥವಾ JDS ಯಾವುದೇ ಇರ್ಬೋದು, ಅಥವಾ BJPನೇ ತಗೊಳ್ಳಿ, 24 ಕ್ಷೇತ್ರ ಏನೋ ಬಂದ್ರೂ 20 ಕ್ಷೇತ್ರ ಬಂದ್ರೂ ಕೂಡ ಎಲ್ಲರೂ ಕೂಡ ಸಮರ್ಥ ಅಭ್ಯರ್ಥಿಗಳು ಅಂತ ಅನ್ಸುತ್ತಾ? ನರೇಂದ್ರ ಮೋದಿ ಅವರ ಹೆಸರು ಅಥವಾ ವರ್ಚಸ್ಸಿನಿಂದ ಗೆಲ್ಲುವಂಥವ್ರು ಇದ್ದಾರೆ. ಆ ನಿಟ್ಟಿನಲ್ಲಿ ಏನು ಹೇಳ್ತೀರಾ? 100% ಹೇಳ್ತೀನಿ ಸರ್. ಒಂದು ಮನೆ ಅಂದಮೇಲೆ ಎಲ್ಲರೂ ಒಂದೇ ಥರ ಇರಲ್ಲ. 4 ಜನ ಅಣ್ಣ ತಮ್ಮದಿರಿದ್ರೆ 4 ಥರ ಇರ್ತೀವಿ. ಬಟ್ ಅಪ್ಪನ ಆರ್ಡ್ರನ್ನ ಒಬೆ ಮಾಡ್ಕೊಂಡು ಆ ಸಂಸಾರನ ಹೆಂಗೆ ತೂಗಿಸ್ಕೋಬೇಕು, ಈ ರಾಜಕೀಯನೂ ಹಂಗೆ ತೂಗಿಸ್ಕೋಬೇಕು. ಕ್ಷೇತ್ರಕ್ಕೆ ಅನ್ಯಾಯ ಆಗುತ್ತಲ್ಲ ಸರ್? ಯಾವ ಕ್ಷೇತ್ರ? ಅಪ್ಪನ ಆರ್ಡ್ರನ್ನ ಒಬೆ ಮಾಡ್ಕೊಬೇಕು. ತಂದೆ ಅದನ್ನ ಏನು ಆರ್ಡರ್ ಮಾಡ್ತಾನೆ, 4 ಮಕ್ಕಳು 4 ಥರ ಇದ್ದಾಗ ತಂದೆ ಏನು ಹೇಳ್ತಾನೆ ಅದನ್ನ 4 ಮಕ್ಕಳು ಒಂದೇ ಥರ ಅಂತೂ ಇರಲ್ಲ, ಬೇರೆ ಬೇರೆ ವ್ಯಕ್ತಿತ್ವನೇ ಇರುತ್ತೆ. ಆ 4 ಮಕ್ಕಳು ತಂದೆ ಆರ್ಡರ್ನ ತಗೊಂಡು ಒಂದೇ ಥರ ನಡ್ಕೋದ್ರೆ ಯಾರಿಗೂ ಮೋಸ ಆಗಲ್ಲ. ವರ್ಚಸ್ಸಿಂದ ಗೆಲ್ಲೋರು ಕೂಡ ನೆಕ್ಸ್ಟ್ ಅವ್ರದೇ ಓನ್ ತಾಕತ್ನ ಕ್ರಿಯೇಟ್ ಮಾಡ್ಕೊಳ್ಳೋದ್ರಲ್ಲಿ ಸ್ವಲ್ಪ ಶ್ರಮ ಹೆಚ್ಚಿಗೆ ಹಾಕ್ಬೇಕಾಗುತ್ತೆ. ಥ್ಯಾಂಕ್ ಯು. ಯಾರಾಗಬೇಕು ನಿಮ್ಗೆ MP? ನಮಗೆ ಮಂಜುನಾಥ್ ಆಗ್ಬೇಕು ಸರ್. ಯಾಕೆ ಅಣ್ಣ ಮಂಜುನಾಥ್? ಯಾಕೆ ಅಂದರೆ ನಾವು ಇವ್ರನ್ನ 3 ವರ್ಷದಿಂದ ನೋಡಿದ್ದೀವಿ, 4 ಸತಿ ನೋಡಿದ್ದೀವಿ. ನಮಗೆ ಗೌರ್ಮೆಂಟ್ ಆಸ್ಪತ್ರೆಗೆ ದುಡ್ಡು ಕೊಡು ಅಂತಾರೆ. ಇವ್ರು ಎಂಥ ದುರ್ಬಳಕೆ ಅಂತ ಗೊತ್ತಾಗೋಣ, ನಿಮ್ಗೆ ಯಾರಿಗೂ ಗೊತ್ತಿಲ್ಲ. ಎಷ್ಟು ಗೌರ್ಮೆಂಟ್ ಆಸ್ಪತ್ರೆಗಳು ದುಡ್ಡು ಕೇಳ್ತಾರೆ, ನೀವೇ ಕೇಳ್ಬೋದಲ್ಲ. ಕೇಳ್ತಾರೆ ಗೌರ್ಮೆಂಟ್ ಹಾಸ್ಪಿಟಲ್ ಇಂಜೆಕ್ಷನ್ ಕೊಡಿ ಅಂತ. ಇವರೆಲ್ಲ ಎಷ್ಟು ಬಳಸ್ಕೊಂಡ್ರೆ ಅವ್ರಿಗೆ ಸಮಥಿಂಗ್ ಕೊಡಬೇಕು. ನೀವು ಹೆಂಗೆ ನಮ್ಮ ಬಡವ್ರು, ನಾವು ಜೀವನ ನಾನು 7-8 ತಿಂಗಳಿಂದ ನನಗೆ ಪಿಂಚಣಿ ಬಂದಿಲ್ಲ. ಯಾರನ್ನ ಕೇಳುವ? ಅಲ್ಲಿಗೆ ಈಗ ಮಂಜುನಾಥ್ ಅವರು ಆಗಬೇಕು. ಮಂಜುನಾಥ್ ಗೆದ್ದವ್ರೆ, ಕುಮಾರಸ್ವಾಮಿ ಅವರು ಬಲ ಬರ್ತದೆ, ಒಳ್ಳೆ ವ್ಯಕ್ತಿ ಅವರು. ಸರ್ ನಿಮ್ಮ ಪ್ರಕಾರ ಯಾರು ಮುಖ್ಯ ಈ ಒಂದು ಕ್ಷೇತ್ರಕ್ಕೆ MP ಆಗಬೇಕು ಅಂತ? ಮಾನ್ಯ CM ಮಂಜುನಾಥ್ ಅವರೇ ಆಗಬೇಕು. ಇವರ ಒಂದು ಇದು ಹೇಳಿದ್ರು ಅಂದರೆ ಕನಕಪುರಕ್ಕೆ ಮಾತ್ರ ಇವರು MP,
ಇಡೀ ಬೆಂಗಳೂರು ಗ್ರಾಮಾಂತರಕ್ಕಲ್ಲ, ಬರೀ ಕನಕ್ಪುರಕ್ಕೆ ಮಾತ್ರ ಸೀಮಿತ. ಇಡೀ ನರೇಗನ್ನ ಬರೀ ಕನಕ್ಪುರ ನಂಬರ್ 1 ಮಾಡಿದ್ದಾರೆ. ರಾಮನಗರ ಇಲ್ವಾ, ಚನ್ನಪಟ್ಟಣ ಇಲ್ವಾ, ಮಾಗಡಿ ಇಲ್ವಾ, ಆನೇಕಲ್ ಇಲ್ವಾ, ಇನ್ನೇನು ಅವೆಲ್ಲ ಏನು ಇದಲ್ವಾ ಸರ್? ನಾನು ನಿಮ್ಮನ್ನು ಪ್ರಶ್ನೆ ಕೇಳ್ತಾ ಇದ್ದೀನಿ. ಸರಿ, ಇವರು ಕನಕ್ಪುರ ನೋಡ್ದಂಗೆ ಇವತ್ತು ಭಿಕ್ಷೆ ಹಾಕ್ಬಿಡ್ಬೇಕಾಯ್ತು. ಕನಕ್ಪುರ, ರಾಮನಗರ, ಚನ್ನಪಟ್ಟಣ ಎಲ್ಲ ಇವ್ರು ಬರೀ ಓನ್ಲಿ ಕನಕ್ಪುರಕ್ಕೆ ಮಾತ್ರ ಸೀಮಿತ. ಅಲ್ಲಿ ಮಾತ್ರ ಸಾವಿರಾರು ಕೋಟಿ. ಕುಮಾರಸ್ವಾಮಿ ಅವರು 4-5 ಬಿಲ್ಡಿಂಗ್ ಕಟ್ಬಿಟ್ಟು ಜಿಲ್ಲೆ ಮಾಡೋ ಎಂದವ್ರೆ. ಇಲ್ಲಿ ರಾಮನಗರಕ್ಕೆ ಬಂದ ಒಂದು ಅಭಿವೃದ್ಧಿ ಕೆಲಸಗಳೆಲ್ಲ ತಮ್ಮ ಇದಕ್ಕೆ ತಗೊಂಡು ಹೋಗ್ತಾ ಇದ್ದಾರೆ. ಅದನ್ಯಾರು ಗಮನಿಸ್ ಮಾಡಲ್ವಾ? ಹೇಳಿ ಸರ್. ಇವತ್ತು ತಗೊಂಡು ಆರೋಗ್ಯ ಬಂತು ಕನಕ್ಪುರಕ್ಕೆ ತಗೊಂಡು ಹೋಗ್ತಾ ಇದ್ದಾರೆ. ಯಾವುದೋ ಮತ್ತೊಂದು ಕೆಲಸ ಬಂತು ಕನಕ್ಪುರಕ್ಕೆ ಬಿಲ್ಡಿಂಗ್ ತಗೊಂಡು ಹೋಗ್ತಾ ಇದ್ದಾರೆ. ನೀರಾವರಿ ವ್ಯವಸ್ಥೆಯಲ್ಲಿ ಕನಕ್ಪುರಕ್ಕೆ ಹೋಗ್ತಾ ಇದೆ. ರಾಮನಗರ, ಚನ್ನಪಟ್ಟಣ, ಮಾಗಡಿ ಜನ ಕಣ್ಣು ಕಾಣಲ್ವ MP ಅವ್ರಿಗೆ? ಅನುದಾನದಲ್ಲಿ ಪಕ್ಷೀಯತವಾಗಿ ತಮ್ಮಲ್ಲಿ ಬೆಳೆದವ್ರಿಗೆ ಒಳ್ಳೊಳ್ಳೆ ಕಾರು, ಈ ಬಡ ಬಗ್ಗರಿಗೆ ಕಾರು ಇಲ್ಲ, ಕಾಲು ಬೇಕಾದ್ರೂ ಇಲ್ಲ. ಅವ್ರಿಗೆ ಹಂಗೆ ಮಾಡುವಂಥ MP ಇವರು, ಕಾಲು ಇಲ್ಲಂಗೆ ಮಾಡುವಂಥ MP ಇವರು. ಒಟ್ಟಾರೆ ಕನಕ್ಪುರಕ್ಕೆ ಮಾತ್ರ ಸೀಮಿತ ಅಂತ ಕನಕ್ಪುರಕ್ಕೆ ಅಷ್ಟೇ ಸೀಮಿತ ಅಷ್ಟಲ್ಲದೆ ಇನ್ನು ಬೇರೇನೂ ಅಲ್ಲ. ಅದರಲ್ಲೂ ಕನಕ್ಪುರ ಸೀಮಿತ ಅಂದರೆ ಅವ್ರ ಜೊತೆಲಿ ಬೆಳೆದಿದ್ರು ಮಾತ್ರ. ಈ ಅವ್ರ ಹತ್ರಕ್ಕೆ ಹೋಗದೆ ಇದ್ರು ಎಲ್ಲರಿಗೂ ಅಲ್ಲ, ಓನ್ಲಿ ಆಗಿ ಅವರು ಬದುಕಬೇಕು ಅಂದರೆ ಅವ್ರ ಹತ್ರ ಒತ್ತರೇದವ್ರ ಮನೆ ತಕ್ಕ ಹೋಗ್ರು ಮಾತ್ರ ಕೆಲಸಗಳು. ಇನ್ನು ಬೇರೆ ಬಡಬಗ್ಗರಿಗಂತೂ ಕೆಲಸನೇ ಇಲ್ಲ. ಇನ್ನು ಡಾಕ್ಟರ್ ಮಂಜುನಾಥ್ ಅವರು ಆಯ್ಕೆ ಆದರೆ ನಿಮ್ಮ ನಿರೀಕ್ಷೆಗಳೇನು? ಆಯ್ಕೆ ಆಗ್ತಾರೇನು ಅಂತ ಭರವಸೆ ಇದೆಯಾ? ನಮಗಿದೆ. ನಮ್ಗೆ ಟೋಟಲ್ ಗೆದ್ರು ನಮ್ಗೆ MP ನೇ ಅವರು. 5 ಲಕ್ಷ ಹೋಟೆಲ್ ಗೆದ್ರು ಅವ್ರು MP ನೇ. ನಮ್ಮ ಆ ರೀತಿ ನಾನು ಊಹಿಸ್ತೀನಿ ಹೊರ್ತು ಇವರಂತೂ ನಾವು ಒಂದು ಸಾರಿ ಏನೇನೋ ಮಾಡಿ ಅವ್ರು ಗೆದ್ದರು. ಅವರ ಒಂದು ಅನುಭವದಲ್ಲಿ ಈ ನಮ್ಮ ತಾಲೂಕು ನಮ್ಮ ಪೂರ್ತಿ ಅವರು ಜಿಲ್ಲೆ ಮಾಡ್ತೀನಿ ಅಂತ ಹೋಗಿದ್ರಲ್ಲ ಅಂತ ಇನ್ಯಾರು ಒಬ್ಬ ಮಗನ ಹುಟ್ಟಾದ್ಮೇಲೆ ಇನ್ನೊಬ್ಬನ ಮಾಡೋಕೆ ಆಗುತ್ತಾ? ರಾಮನಗರ ಜಿಲ್ಲೆನ ಮತ್ತೆ ತಗೋಗಿ ಬೆಂಗಳೂರು ಸೇರ್ತೀನಿ ಅಂದ್ರಲ್ಲ ಈ ಮಾನ್ಯ ಉಪಮುಖ್ಯಮಂತ್ರಿ DK ಶಿವಕುಮಾರ್ ಅವರು, ಇದು ಅವ್ರಿಗೆ ಶೋಭೆ ಬರುತ್ತಾ? ಅಲ್ವಾ? ಸರಿ, ಈಗ ಏನು ಕರ್ನಾಟಕ ರಾಜ್ಯ ಸರ್ಕಾರದ ವಿಚಾರವಾಗಿ ಏನು ಹೇಳ್ತೀರಾ? ನಾವು ನೋಡಿ ಸರ್, ಅದುವೇ ಅವರ ಒಂದು ಚೇಲಾಗಳು ಅವರಲ್ಲ, ಈ ಕಾಂಗ್ರೆಸ್ ಚೇಲಾಗಳು. ನಮ್ಮಲ್ಲಿ ಯಾರು ಬೇರೆ ಪಾರ್ಟಿಗೆ ಓಟ್ ಹಾಕ್ತಾರೆ ಅವ್ರಿಗೂ ಇವತ್ತು ಯಾವುದೇ ಅನುದಾನಗಳಿಲ್ಲ. ಬೇಕಾದ್ರೆ ಯಾರನ್ನಾದರೂ ಕೇಳ್ಕೊಳ್ಳಿ, ನಾವು ಚನ್ನಪಟ್ಟಣದವರು, ಅವರಂತೂ ಅದಂತೂ ನಡೀತಾರೆ. ಅವ್ರ ಚೇಲಾಗಳೇ ಇವತ್ತು ದರ್ಬಾಳಿಕೆ, ಅವರಷ್ಟೇ ದರ್ಬಾಳಿಕೆಗೆ ಅವ್ರ ಚೇಲಾಗಳು ನಿಂತಿದ್ದಾರೆ. 5 ಗ್ಯಾರಂಟಿ ಯೋಜನೆಗಳನ್ನು ಘೋಷಣೆ ಮಾಡಿ ಹೇಳ್ದಲ್ಲ ಸರ್, 5 ಗ್ಯಾರಂಟಿ ಯೋಜನೆಗಳನ್ನು ಘೋಷಣೆ ಮಾಡಿದ್ದಾರೆ. ಅದು ಕೂಡ ತಲುಪ್ತಾ ಇಲ್ವಾ? ಅವರ ಚೇಲಾಗಳು ಹೇಳ್ದಿರೋ ತಲುಪ್ತಾ ಇಲ್ಲ. ಅವ್ರ ಚೇಲಾಗಳು ಹೇಳಿದ್ರೆ ತಲುಪ್ತದೆ, ಇಲ್ಲ ತಲುಪಲ್ಲ. ಬರಲ್ಲ. 10 ಜನಕ್ಕೆ ಬಂದರೆ ಇನ್ನು 100 ಜನಕ್ಕೆ ಇರಲ್ಲ. ಅವ್ರು ಸುಮ್ಮನೆ ಕೊಡ್ತಾ ಇದ್ದೀನಿ ಅಂತ ಯಾರು ಕೇಳ್ತಾ ಇರೋರು? ಯಾರು ಅಲ್ಲಿ ಕೊಡ್ತಾ ಇದ್ದಾರೆ 2,000 ರೂಪಾಯಿನ ಅನುದಾನ ಕೊಡ್ತಾ ಇದ್ದಾರೆ ಅನ್ನೋದು ಯಾರು ಕೇಳ್ತಾ ಇದ್ದೀರಾ? ಎಲ್ಲಿ ಕೇಳ್ತಾ ಇದ್ದೀರಾ? 10 ಜನಕ್ಕೆ ಬಂದರೆ 100 ಜನಕ್ಕೆ ಇರಲ್ಲ. ಆ 100 ಜನ ಯಾರಿಗೋಗಿ ಹೇಳ್ಬೇಕು? ಓಕೆ, ಯಾರು MP ಆಗ್ಬೇಕು ಸರ್ ಇಲ್ಲಿ ಆಗಿದ್ರೆ ನಿಮಗೆ? ಸರ್, CN ಮಂಜುನಾಥ್ ಅವರೇ 100% ಗ್ಯಾರಂಟಿ. 100% ಅವರೇ ಈ ಸತಿ. ಒಳ್ಳೆ ವ್ಯಕ್ತಿ, ಒಳ್ಳೆ ಹೃದಯವಂತ. ಹಂಗಾಗಿ ನಾವು CN ಮಂಜುನಾಥ್ ಅವರು 100% ಗೆಲ್ತಾರೆ. ಎಲ್ಲದರೊಳಗೆ ಇದೇ ಇಲ್ಲ, ಸಂಶಯನೇ ಇಲ್ಲ. ಓಕೆ, ಇನ್ನು ಈ ಗ್ಯಾರಂಟಿ ಯೋಜನೆಗಳು ಕರೆಕ್ಟಾಗಿ ತಲುಪ್ತಾ ಇಲ್ಲ ಅಂದರೆ ಅನುಕೂಲ ಇಲ್ಲ ಅಂತ ಹೇಳ್ತಿದ್ರೆ, ಅಥವಾ ಕರೆಕ್ಟಾಗಿ ತಲುಪ್ತಾ ಇಲ್ಲ ಅಂತ ಹೇಳ್ತಾರೆ? ತಲುಪ್ತಾ ಇಲ್ಲ ಸರ್. ಅದು ಈಗ 10 ಜನಕ್ಕೆ ತಲುಪಿದ್ರೆ 10 ಜನ ನನಗೆ ತಲುಪಿದೆ ಅಂತ ಹೇಳ್ತಾರೆ. ತಲುಪ್ತಾ ಇದ್ರೆ ಯಾರ ಹತ್ರ ಹೋಗಿ ಹೇಳ್ಬೇಕು? ತಲುಪ್ತಾ ಇಲ್ಲ. ಯಾರ ಹತ್ರ ಹೇಳ್ಬೇಕು? ಯಾರನ್ನ ಕೇಳಬೇಕು? ಅವ್ರಿಗೆ ಅದೇ ಗೊತ್ತಾಗ್ತಾ ಇಲ್ಲ, ಒಟ್ಟು ಬರ್ತಾ ಇದ್ದಾರೆ ಅಂತಾನೆ. ಹಾಗಿದ್ರೆ ಕಾಂಗ್ರೆಸ್ ಏನು ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಈ ಗ್ಯಾರಂಟಿ ಯೋಜನೆಗಳನ್ನ ಇಟ್ಕೊಂಡು ಇಂಪ್ಯಾಕ್ಟ್ ಮಾಡೋಕ್ಕಾಗಲ್ಲ? ಆಗಲ್ಲ ಸರ್, ಖಂಡಿತ ಆಗಲ್ಲ. ಇದು ಗ್ಯಾರಂಟಿ ಯೋಜನೆ ಹೊಂಟೆ ಹೋಯ್ತದು, ಅದು ಮುಗೀತದು, ಕ್ಲೋಸ್ ಅದು. ಸುಮ್ಮನೆ ಏನೋ ನಾವು ಕೊಡ್ತಾ ಇದೀವಿ ಅಂದರೆ ಏನೂ ಕೊಡ್ತಾ ಇಲ್ಲ ಅವರು. ಸರಿ, ಇನ್ನು ಇಲ್ಲಿ ಇಕ್ಬಾಲ್ ಹುಸೇನ್ ಅವರು MLA ಆಗಿರೋದು ರಾಮನಗರಕ್ಕೆ. ಅವರು ಕೆಲಸಗಳನ್ನು ಅದ್ರ ಬಗ್ಗೆ ಗೊತ್ತಿಲ್ಲ ನಮಗೆ. ನಾವು ಕುಣಿಗಲ್ಲು ನಾವು ಕೃಷ್ಣಕುಮಾರ್ ಮತ್ತು D ನಾಗರಾಜ್ ಅವರು ಅಣ್ಣ ತಮ್ಮದಿರು ಇಬ್ಬರು ಒಂದಾಗಿದ್ದಾರೆ. ಇನ್ಮೇಲೆ ಫುಲ್ಲು ಇನ್ನೇನಿದ್ರು ಇನ್ನು ಕಾಂಗ್ರೆಸ್ ಅಲ್ಲಿ ನಮ್ಮ ನಿಲ್ಲು ಕುಣಿಗಲಲ್ಲಿ. ಇನ್ನು 5 ವರ್ಷ ಹಿಂದೆನೇ ಆಗಿದ್ರೆ ಈ ಅಷ್ಟೊತ್ತು ಬರ್ತಾನೆ ಇರಲ್ಲ ಅವರು. ಏನೋ ಇವರಿಬ್ರು ಕಿತ್ತಾಡ್ತಾರೆ, ಅವ್ರಿಗೆ ಗೆತ್ಕೊಬಿಟ್ಟ ಅಷ್ಟೇ. ಜನ ಪ್ರತಿದಿನ ಟೈಮ್ ಸರಿಯಾಗಿ ಊಟ ಮಾಡ್ತಾರೋ ಬಿಡ್ತಾರೋ, ಆದರೆ ಪೊಲಿಟಿಕಲ್ ಟ್ರೆಂಡ್ ಏನಿದೆ ಅಂತ ಪ್ರತಿದಿನ ಪ್ರತಿ ಕ್ಷಣ ಕಾಯ್ತಿರ್ತಾರೆ. ಕರ್ನಾಟಕದ ಆಕಾರದಲ್ಲಿ ಯಾವ ಅಭ್ಯರ್ಥಿ ಅಬ್ಬರಿಸಿದ್ರು ಮತ್ಯಾವ ಅಭ್ಯರ್ಥಿ ತತ್ತರಿಸಿದ್ರು ಅಂತ ನೋಡೋಕೆ ಕಾತರದಿಂದ ಕಾಯ್ತಿರ್ತಾರೆ. 28 ಕ್ಷೇತ್ರಗಳ ಪ್ರತಿದಿನದ ಪಬ್ಲಿಕ್ ಪಲ್ಸ್ ಏನು, ಪ್ರಚಾರದಲ್ಲಿ ಯಾರ ಮುಂದೆ ಯಾರ ಹಿಂದೆ ಎಲ್ಲ ಮಾಹಿತಿಯನ್ನು ನಾವು ಕೊಡ್ತೇವೆ. ಕರ್ನಾಟಕ ಕುರುಕ್ಷೇತ್ರ 28 ಕ್ಷೇತ್ರಗಳ ಡೈಲಿ ನ್ಯೂಸ್ ಪ್ರತಿದಿನ ರಾತ್ರಿ 8 ಗಂಟೆಗೆ ಯೂಟ್ಯೂಬ್ನಲ್ಲಿ ಕರ್ನಾಟಕ ಟಿವಿ ಅಂತ ಸರ್ಚ್ ಮಾಡಿ, ನಂತರ ನಮ್ಮ ಕರ್ನಾಟಕ ಟಿವಿ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಆದಮೇಲೆ ನಿಮಗೆ ಹೋಮ್ ಪೇಜ್ ಬಂದರೆ ಕಮ್ಯುನಿಟಿ ಅನ್ನೋ ಆಪ್ಷನ್ ಸಿಗುತ್ತೆ. ಈ ಕಮ್ಯುನಿಟಿ ಆಪ್ಷನ್ ಕ್ಲಿಕ್ ಮಾಡಿದ್ರೆ ನಿಮ್ಮ ಕೆಳಗಡೆ 28 ಲೋಕಸಭಾ ಕ್ಷೇತ್ರಗಳ
ಒಂದು ಪೋಲ್ ಕ್ರಿಯೇಟ್ ಮಾಡಲಾಗಿದೆ. ನೀವು ಹೋಗಿ 28 ಕ್ಷೇತ್ರಗಳಲ್ಲಿ ಯಾರು ಗೆಲ್ತಾರೆ, ಯಾರು ಗೆಲ್ಲಬೇಕು, ನಿಮ್ಮ ಸಪೋರ್ಟ್ ಯಾರಿಗೆ ಅಂತ ಅಲ್ಲಿ ನೀವು ಕ್ಲಿಕ್ ಮಾಡ್ಬೋದು, ಅಂದರೆ ವೋಟ್ ಮಾಡ್ಬೋದು. ಇಲ್ಲೇನು ವೋಟಿಂಗ್ ಆಗುತ್ತೆ ನಾವು ಪ್ರತಿದಿನ ನಾವು ನ್ಯೂಸಲ್ಲಿ ನಿಮಗೆ ಅಪ್ಡೇಟ್ ಮಾಡ್ತಿರ್ತೀವಿ. ಇದು ಮತದಾನದ ದಿನದವರೆಗೂ ಕೂಡ ಈ ಪೋಲಿಂಗ್ ಓಪನ್ ಇರುತ್ತೆ.